ನಮಸ್ಕಾರ ಎಲ್ಲರಿಗೂ. ನಾನು ಯಲ್ಲಮ್ಮ. ವೆಲ್ಕಮ್ ಟು ಯಲ್ಲಮ್ಮ ಕಿಚನ್. ನಾನಿವತ್ತು ಮೊಟ್ಟೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಬನ್ನಿ. ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಸಾರಿಗೆ ಬೇಕಾಗಿರೋದು ಸಾಮಾನು: ಇದು ಮೊಟ್ಟೆ, ಈರುಳ್ಳಿ, ಟೊಮಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ. ಇದು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ. ಇದರಲ್ಲಿ ಖಾರದ ಪುಡಿ ಮಿಕ್ಸ್ ಆಗಿದೆ, ಅದಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಸ್ವಲ್ಪ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ, ರುಬ್ಬಬೇಕು. ನುಣ್ಣಗಾಗಿದೆ, ರುಬ್ಬಿದ್ದೀನಿ. ಈಗ ಟೊಮಟೊ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗಿದೆ, ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ, ಜಾರ್ಗೆಲ್ಲ ತೊಳೆದು. ಉಪ್ಪು ಹಾಕ್ತಾ ಇದ್ದೀನಿ. ಕುದೀತಾ ಇದೆ ಸಾರು, ಕುದ್ದಿದೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮತ್ತೆ ಮೊಟ್ಟೆ ಜೊತೆಲೂ ಕುದಿಬೇಕು. ಈಗ ಆಫ್ ಮಾಡಬೇಕು. ಆಫ್ ಮಾಡಿ ಮೊಟ್ಟೆ ಹಾಕಬೇಕು. ಕುದಿಯುವಾಗ ಹಾಕ್ಬಾರ್ದು, ಒಡೆದೋಗುತ್ತೆ ಮೊಟ್ಟೆಗಳೆಲ್ಲ, ಪೀಸ್ ಪೀಸಾಗಿ ಹೋಗುತ್ತೆ ಒಳಗಡೆ. ಇಲ್ಲಾಂದರೆ ಈ ಆಫ್ ಮಾಡಿ ಹಾಕಿದಾಗ ಮೊಟ್ಟೆ ಗುಂಡಿಗಿರುತ್ತೆ. ಆಫ್ ಮಾಡಿದ್ದೀನಿ. ಮೊಟ್ಟೆ ಎಲ್ಲ ಹಾಕಿ ಒಂದು 5 ನಿಮಿಷ ಮುಚ್ಚಿಬಿಡ್ಬೇಕು. ಆಮೇಲೆ ಗ್ಯಾಸ್ ಆನ್ ಮಾಡಿ ಕುದಿಸ್ಬೇಕು. 5 ನಿಮಿಷ ಆಗಿದೆ, ಗ್ಯಾಸ್ ಹಚ್ತಾ ಇದ್ದೀನಿ. ಸಾರು ಕುದೀತಾ ಇದೆ. ಮೊಟ್ಟೆ ಸಾರು ರೆಡಿಯಾಗಿದೆ. ಮೊಟ್ಟೆ ಸಾರು ರಾಗಿ ಮುದ್ದೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಮಾಡಿ. 5 ನಿಮಿಷ ಬಿಟ್ಟು ಅದನ್ನು ಬಿಸಿ ಕಾವಲೆ ಮೊಟ್ಟೆ ಅರ್ಧಂಬರ್ಧ ಎಲ್ಲ ಗುಂಡು ಬೆಂದಿರುತ್ತೆ. ಆಮೇಲೆ ಗ್ಯಾಸ್ ಹಚ್ಚಿ ಬೇಯಿಸಬೇಕು. ಹೇಗಿದೆ ಏನು ಅಂತ ನಿಮ್ಮನೆಲ್ಲೂ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.